ಡಿಸೆಂಬರ್ 3ರಂದು ಶ್ರೀ ಗುದ್ನೇಶ್ವರ ಟ್ರೋಫಿ 2025 ಉದ್ಘಾಟನೆ ಕಾರ್ಯಕ್ರಮ ಜರುಗುವುದು. ಕುಕನೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಶ್ರೀ ಗುದ್ನೇಶ್ವರನ ಜಾತ್ರೆಯ ನಿಮಿತ್ತವಾಗಿ ಕುಕನೂರು ತಾಲೂಕು ಕ್ರೀಡಾಂಗಣ ಹೋರಾಟ ಸಮಿತಿ ವತಿಯಿಂದ ಶ್ರೀ ಗುದ್ನೇಶ್ವರ ಟ್ರೋಫಿ 2025 ಕ್ರಿಕೆಟ್ ಪಂದ್ಯಗಳನ್ನು ಹಮ್ಮಿಕೊಂಡಿದ್ದು, ಇದೇ ಡಿಸೆಂಬರ್ 3ರಂದು ಅದ್ದೂರಿಯಾಗಿ ಪಂದ್ಯಗಳಿಗೆ ಚಾಲನೆ ನೀಡಲಾಗುತ್ತೆ ಅಂತ ಕ್ರಿಕೆಟ್ ಪಂದ್ಯಾವಳಿ ಆಯೋಜಕರು ಆದ ಚಂದ್ರಕಾಂತ್ ಗುಡಿಮನಿ ಹೇಳಿದ್ದಾರೆ. ಕುಕನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ತಾಲೂಕು ಕ್ರೀಡಾಂಗಣ ಹೋರಾಟ ಸಮಿತಿಯ ವತಿಯಿಂದ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ತಾಲೂಕಿನ ಸುಮಾರು 300ಕ್ಕೂ ಹೆಚ್ಚು ಕ್ರೀಡಾಪಟುಗಳಿಂದ 12 ತಂಡವನ್ನು ರಚನೆ ಮಾಡಿ ಐಪಿಎಲ್ ಮಾದರಿಯಲ್ಲಿ ಕುಕನೂರಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯುವವು. ಸುಮಾರು 20 ರಿಂದ 30 ದಿನಗಳ ಕಾಲ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದ್ದು, ಪ್ರತಿದಿನ 3 ತಂಡಗಳು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆಡಲಿದ್ದಾರೆ. ಪ್ರತಿ ಒಂದು ತಂಡಕ್ಕೆ 10 ಮ್ಯಾಚ್ ಆಡಲಿದ್ದಾರೆ. ಪ್ರಥಮ ಬಹುಮಾನ 2 ಲಕ್ಷ, ದ್ವಿತೀಯ ಬಹುಮಾನ 1 ಲಕ್ಷ, ತೃತೀಯ ಬಹುಮಾನ 50,000 ಕೊಡಲಾಗುತ್ತೆ ಎಂದಿದ್ದಾರೆ. ನಂತರ ರಾಘವೇಂದ್ರ ಕಾತರಕಿ ಮಾತನಾಡಿ, ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶಾಸಕರು ಆಗಿರುವಂತಹ ಬಸವರಾಜ ರಾಯರೆಡ್ಡಿ, ಮಾಜಿ ಸಚಿವರು ಆದ ಹಾಲಪ್ಪ ಆಚಾರ್, ಸಂಸದರು ಆದ ರಾಜಶೇಖರ್ ಹಿಟ್ನಾಳ್ ಹಾಗೂ ತಾಲೂಕಿನ ಮುಖಂಡರು ಸೇರಿ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ. ಕ್ರಿಕೆಟ್ ಪಂದ್ಯಾವಳಿಯನ್ನ ಹಮ್ಮಿಕೊಂಡಿರುವ ಉದ್ದೇಶ, ನಮ್ಮ ತಾಲೂಕಿಗೆ ತಾಲೂಕು ಕ್ರೀಡಾಂಗಣದ ಅವಶ್ಯಕತೆ ಇದೆ. ಕ್ರೀಡಾ ಆಸಕ್ತರಿಗೆ, ಕ್ರೀಡಾಪಟುಗಳಿಗೆ ಅವಶ್ಯಕ ಇರುವಂತಹ ಕ್ರೀಡಾಂಗಣದ ಬಗ್ಗೆ ಶಾಸಕರ ಗಮನಕ್ಕೆ ತಂದು ಮನವಿ ಕೊಡಲಾಗಿದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಕಲ್ಮನಿ, ಸರ್ಪರಾಜ ಪಾಟೀಲ್, ವೀರೇಶ್ ಇಂದ್ರಗಿ ಸೇರಿ ಮತ್ತಿತರರು ಹಾಜರಿದ್ದರು. ಆ ಅರ್ಜಿ ಮೇರೆಗೆ 12 ತಂಡದ 12 ಮಂದಿ ಓನರ್ಶಿಪ್ ಇದೆ. ಕುಕ್ನೂರವರು, ಮಂಗಳೂರವರು, ಬೆರವೆಟ್ಟರು, ಚಿಕ್ಕಬಿಡರು, ಈ ತರ 12 ಜನ ತಂಡದ ಮಾಲೀಕರಿಗೆ ಅವ್ರದ್ದು ಮೊನ್ನೆ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಸಿ ಸರ್. ಆ ವಿಷಯವಾಗಿ ನಿಮ್ಗೆ ಸ್ವಲ್ಪ ತಿಳಿಸಾಗಿಲ್ಲ ಸರ್. ಅರ್ಜೆಂಟಾಗಿ ಬಿಡ್ಡಿಂಗ್ ನಡೆಸಿ, ಆ ಬಿಡ್ಡಿಂಗ್ ಆದಾಗ ಪ್ರತಿ ತಂಡಕ್ಕೆ 15 ಆಟಗಾರರ ತಂಡದ ಮಾಲೀಕರ ಪರ್ಚೇಸ್ ಮಾಡ್ತಾರೆ. ಸೊ ಅವರು ತಂಡ 12 ತಂಡ ಇದೆ. ಆ 12 ತಂಡಕ್ಕೆ ನಾವು ಮ್ಯಾಚ್ಗಳನ್ನ 66 ಮ್ಯಾಚ್ಗಳು ಆಗ್ತದೆ ಸರ್. 12 ತಂಡಕ್ಕೂ ಒಂದು ಟೀಮು 11 ಮ್ಯಾಚ್ ಆಡುತ್ತೆ ಸರ್. ಆ ತರ ಇದರ ಆಯೋಜನೆ ಮಾಡಿದ್ವಿ. ಐಪಿಎಲ್ ಮಾದರಿ ಒಳಗ ಕುಕ್ನೂರು ಪ್ರೀಮಿಯರ್ ಲೀಗ್ ಪ್ರವೇಶ ಶುಲ್ಕ ಏನು ಮಾಡಿಲ್ಲ. ಪ್ರವೇಶ ಶುಲ್ಕ ಇದು ಓನರ್ ಇಂದ ತಗೊಂಡಿವಿ ಸರ್. ಈಗ 12 ತಂಡದ ಮಾಲೀಕರು ಏನಾಗಿದೆ ಸರ್, ಅವ್ರು ಈ ನಾವು ಆಯೋಜನೆ ಮಾಡಾಕತ್ತಾರೆ, ಅವ್ರು ಅಮೌಂಟ್ ಕೊಡ್ತಾರೆ. ಏನು ಓನರ್ಶಿಪ್ ತಗೊಂಡ್ರಲ್ಲ ಸರ್, ಅವ್ರು ಒಂದು ತಂಡಕ್ಕೆ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸರ್. ಏನು ಈಗ 15 ಆಟಗಾರರನ್ನ 30,000 ರೂಪಾಯಿದಾಗ ಬಿಡ್ಡಿಂಗ್ ಮಾಡಿದ್ರೆ ಆಲ್ರೆಡಿ ಈಗ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾವು ವಿಶ್ವಾಸ ಪಡ್ತೀವಿ. ನಾವು ನಿಮ್ಗೆ ಹೇಳೋಕ್ಕಾಗಿಲ್ಲ, ಯಾವುದೋ ಒಂದು ತೊಂದರೆ ಇಲ್ಲ. ಈಗಾಗಲೇ ನಾವು ಒಂದು ವಾರದಿಂದ ನಾವು ಬಿಡ್ಡಿಂಗ್ ಪ್ರಕ್ರಿಯೆಯನ್ನು ಮುಗಿಸ್ಬಿಟ್ವಿ. 30,000 ರೂಪಾಯಿ ಒಳಗೆ 15 ಮಂದಿ ಆಟಗಾರರನ್ನ ಖರೀದಿ ಮಾಡಿದ್ದಾರೆ. ಮತ್ತೆ ಆಯೋಜನೆಗೆ 15,000 ರೂಪಾಯಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಓನರ್ ಕೊಟ್ಟಿದ್ದಾರೆ. ಮತ್ತೆ ಅವ್ರಿಗೆ ಅವ್ರ ಟೀಮ್ಗೆ ಅವ್ರ ಸಮವಸ್ತ್ರ ಅವರೇ ಕೊಟ್ಟಿದ್ದಾರೆ. ಏನ್ ಸರ್, ಮತ್ತೆ ಇನ್ನೇನ್ರಿ ಕೇಳ್ಬೋದು ಸರ್. ಷರತ್ತುಗಳು ಏನೇನದು ಆಟದಲ್ಲಿ? ಷರತ್ತುಗಳು ಅಂದ್ರೆ ಏನು ಸರ್, ಇವಾಗ ಕ್ರೀಡಾ ಏನಪ್ಪ ಒಂದು ಸ್ಪೋರ್ಟಿವ್ ಆಗಿ ನೋಡ್ಬೇಕು ಸರ್. ಯಾವುದೇ ರೀತಿಯಾಗಿ ಅದನ್ನ ಜಿದ್ದು ವೈಯಕ್ತಿಕ ಹಿತಾಸಕ್ತಿಗೆ ಬಿದ್ದು ಒಟ್ಟು ಇದು ಮಾಡೋದಂಥದ್ದಲ್ಲ. ಒಂದು ಕ್ರೀಡೆಯಾಗಿ ನೋಡ್ಕೊಂಡು ಆಟ ಆಡ್ಬೇಕು ಅನ್ನೋದು ಅಷ್ಟೇ ಒಂದು ಉದ್ದೇಶ. ಈಗ ನಾವು ಪ್ರಶ್ನೆಗೆ ಹೇಳಿದಾಗ ಈಗ ನಮ್ಗೆ ಏನ್ ಬೇಕಾಗಿತ್ತಪ್ಪ ಅಂದ್ರೆ ನಮ್ಗೆ ಒಂದು ಕ್ರೀಡಾಂಗಣ ಬೇಕಾಗೈತಿ. ಈಗ ಏಕಾಏಕಿ ನಾವು ಎಲ್ಲರನ್ನು ಕೂಡ್ಸಕ್ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಈಗ ಒಂದು ಟೂರ್ನಿಮೆಂಟ್ನ ಆಯೋಜನೆ ಮಾಡಿ ಎಲ್ಲ ಯುವಕರನ್ನ ಒಗ್ಗೂಡಿಸಿ ಎಲ್ಲ ಕ್ರೀಡಾಪಟುಗಳನ್ನು ಒಂದು ಕಡೆ ಕೂಡಿಸಿ ಅವಾಗ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಈಗ ನಮ್ಗೆ ಕ್ರೀಡಾಂಗಣದ ಎಷ್ಟು ಯುವಕರಿಗೆ ಅವಶ್ಯಕತೆ ಐತೆ ಅನ್ನೋದು ನಮ್ ಬರ್ತಕ್ಕಂಥ ನಾಯಕರುಗಳಿಗೆ, ರಾಜಕಾರಣಿಗಳಿಗೆ ಮನವರಿಕೆ ಮಾಡಬೇಕಾಯ್ತು ಸರ್. ಹಂಗಾಗಿ ಈ ಒಂದು ಈಗ ನಮಗೆ ಈಗ ಗಮನಕ್ಕೆ ಬರತ್ತೆ, ನಾವು ಮಾಡೋದು ಚಲೋ ಬರತ್ತೆ, ನಮಗೆ ಉತ್ಸಾಹ ಬಂದತ್ತೆ. ಇವಾಗ ಬರತ್ತೆ, ಅವಾಗ ನಮ್ಗೆ ಉತ್ಸಾಹ ಬಂದಿಲ್ಲ. ನಮಗ ಬೇರೆ ಬರಬೇಕಾಗಿತ್ತು, ಅವ್ರಿಗೆ ಬಂದಿಲ್ಲ. ಇವಾಗ ನಮಗೆ ಉತ್ಸಾಹ ಬಂದತ್ತೆ. ಉತ್ಸಾಹ ಏನ್ ಮಾಡಪ್ಪ, ನಾವು ಈ ಹಿಂದ್ಗಡೆ ಯಲಬುರ್ಗ ತಾಲೂಕಿನಾಗ ಕ್ರೀಡಾಂಗಣಕ್ಕೆ 8 ಕೋಟಿ ರೂಪಾಯಿ ಬಸವರಾಜ ಸಾಹೇಬರು ಅನುದಾನ ಮಂಜೂರು ಮಾಡಿದ್ದಾರೆ. ಹೌದಾ? ನಮ್ಮ ಕುಗ್ನೂರು ತಾಲೂಕಿನ ನಾವು ಕ್ರೀಡಾಪ್ರೇಮಿಗಳಾಗಿ ನಮಗ ಹೊಟ್ಟೆ ಕಿಚ್ಚ ಐತೆ. ನಾವು ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲೇ ಇದೀವಿ. ಕುಗ್ನೂರು ತಾಲೂಕು ಮತ್ತು ಕುಗ್ನೂರು ಪಟ್ಟಣ ಅತ್ಯಂತ ಜನಸಂಖ್ಯೆ ಲೆಕ್ಕಕ್ಕೆ ಮುಂದಿದೆ. ಕೆಲವಕ್ಕಿಂತ ಅತ್ಯಂತ ಪ್ರತಿಭಾವಂತ ಆಟಗಾರರಿದ್ದಾರೆ, ಪ್ರತಿಭೆಗಳಿದ್ದಾರೆ. ಈಗಿದ್ದಾಗೂ ಕೂಡ ನಮ್ಮಲ್ಲಿ ಕ್ರೀಡಾಂಗಣ ಇಲ್ಲ. ನಮಗೆ ಹೊಟ್ಟೆ ಕಿಚ್ಚ ಆಯ್ತು, ಹಸುವೆ ಆಯ್ತು. ಏನಪ್ಪ ಇದು ನಮ್ಮಲ್ಲಿ ಕೂಡ ಇಷ್ಟೆಲ್ಲ ಇತ್ತದ್ದು ಕೂಡ ನಮಗೆ ಕ್ರೀಡಾಂಗಣ ಇರಲ್ಲ. ಜಾತ್ರಾ ಮಹೋತ್ಸವ ಅಂಗವಾಗಿ ಕುಗ್ನೂರು ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿ
ಕ್ರಿಕೆಟ್ ಟೂರ್ನಮೆಂಟ್ ಮಾಡಬೇಕೆಂದು KTPL ಮಾಡಬೇಕಂತಂದು ನಿರ್ಧಾರ ಮಾಡಿ ಇವತ್ತು ಅದರ ಪೂರ್ವಭಾವಿ ಒಂದು ನಾಳೆ ಉದ್ಘಾಟನೆ ಇರೋದ್ರಿಂದ ನಮ್ಮ ಪತ್ರಕರ್ತ ಮಿತ್ರರನ್ನು ಕರೆಸಿ ಉದ್ದೇಶ ಏನಂದರೆ ಈ ಟೂರ್ನಮೆಂಟ್ನ ಸ್ವಲ್ಪ ಪ್ರಚಾರ ಮಾಡೋದಕ್ಕಾಗಿ ನಿಮ್ಮನ್ನ ಕರೆದಿರೋದಂಥ ಉದ್ದೇಶ. ಈ ಕಾರ್ಯಕ್ರಮಕ್ಕೆ ಈ ಪೂರ್ವಭಾವಿ ಸಭೆಗೆ ಆಗಮಿಸ್ತಕ್ಕಂಥ ನನ್ನೆಲ್ಲ ಪತ್ರಿಕಾ ಮಿತ್ರರಿಗೆ ಕಾತರಿಕೆ. ನೀವು ಅಷ್ಟು ಆಯೋಜಕ ಆಯೋಜಕ ಏನಿಂದ ಇದು ಮಾಡಿ ಚಂದ್ರಶೇಖರ್ ಕಲಮಾನಿ. ರಫಿ ಮಂಡಿಗೆ ರಫಿ ಮಲ್ಲಿಗೆ. ಅವ್ರದಿಲ್ಲ. ನಿಮ್ದಿಲ್ಲ ಜಾಕೀರ್ ಜಾಕೀರ್ ಹುಸೇನ್ ಮಕಾಂದ. ಆಯೋಜಕರು ಎಲ್ಲರೂ ನಾವು ಕುಕ್ನೂರು ತಾಲೂಕು ಹೋರಾಟ ಒಂದು ಸಮಿತಿ ಮಾಡಿಕೊಂಡು ಈ ಟೂರ್ನಮೆಂಟ್ ಉದ್ದೇಶ ಏನಪ್ಪ ಅಂತಂದ್ರೆ ನಮಗೊಂದು ತಾಲೂಕು ಕ್ರೀಡಾಂಗಣ ಆಗ್ಬೇಕು ಅನ್ನೋದು ನಮ್ದೊಂದು ಕನಸಾಗಿತ್ತು. ಯಾಕಂದ್ರೆ ಯುವಕರಿಗೆ ಕ್ರೀಡಾಂಗಣದ ಕೊರತೆ ಇತ್ತು. ಹಾಗಾಗಿ ಒಂದು ಟೂರ್ನಮೆಂಟ್ ಕ್ರೀಡಾಂಗಣ ಹೋರಾಟಕ್ಕೆ ಉಳಿದುಂಬಿಸ್ತಕ್ಕಂಥ ಒಂದು ಕೆಲಸ ಮಾಡ್ಬೇಕಂತಂದು ಈ ಟೂರ್ನಮೆಂಟ್ ಆಯೋಜನೆ ಮಾಡಿದ್ವಿ. ಪ್ರಪ್ರಥಮವಾಗಿ ನಮ್ಮ ಕೊಪ್ಪಳ ಇತಿಹಾಸದಲ್ಲೇ ಇಂಥ ಕಾರ್ಯಕ್ರಮ ಎಲ್ಲಿ ಆಗಿಲ್ಲ. ಆ ಥರ ಮಾಡ್ಬೇಕನ್ನ ಒಂದು ನಮ್ಮದು ಆಯೋಜಕರು ಅಂದ್ಕೊಂಡಿದ್ವಿ. ಇದು ಪ್ರಥಮ ಬಹುಮಾನವಾಗಿ 2 ಲಕ್ಷ ರೂಪಾಯಿ ಮಾಡಿದ್ದೀವಿ. ದ್ವಿತೀಯ ಬಹುಮಾನ ಆಗಿ 1 ಲಕ್ಷ ಮಾಡಿದ್ದೀವಿ. ತೃತೀಯ ಬಹುಮಾನ ಆಗಿ 50,000 ಮಾಡಿದ್ದೀವಿ. ಈ ಟೂರ್ನಮೆಂಟ್ನಲ್ಲಿ 300 ಆಟಗಾರರು ಪಾಲ್ಗೊಳ್ತಾ ಇದ್ದಾರೆ ಮತ್ತು 12 ತಂಡಗಳು ಮಾಲೀಕರು ಕೂಡ ಭಾಗವಹಿಸ್ತಿದ್ದಾರೆ. ಮತ್ತು ಈ ಟೂರ್ನಮೆಂಟ್ ಒಟ್ಟಾರೆ ಮಿನಿಮಮ್ ಅಂದರೆ 20ರಿಂದ 25 ದಿನ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ಪಕ್ಷ ಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಈ ಟೂರ್ನಮೆಂಟ್ ಆಯೋಜನೆ ಮಾಡ್ತಿದ್ವಿ. ಇದು ಯಾವುದೇ ರೀತಿಯಾಗಿ ಇದರಲ್ಲಿ ರಾಜಕೀಯ ಇಲ್ಲ, ಕಾಂಗ್ರೆಸ್ BJP ಅಂತ ಯಾವುದೇ ಇಲ್ಲ, ಎಲ್ಲರನ್ನ ಒಳಗೊಂಡು ಈ ಕಾರ್ಯಕ್ರಮವನ್ನು ಮಾಡಕತ್ತೀವಿ. ಈ ಕಾರ್ಯಕ್ರಮಕ್ಕೆ ಬಸವರಾಜ ರಾಯರೆಡ್ಡಿ ಅವರು ಬರ್ತಾ ಇದ್ದಾರೆ, ಹಾಲಪ್ಪ ಆಚಾರ್ಯ ಅವರು ಬರ್ತಾ ಇದ್ದಾರೆ, ರಾಜಶೇಖರ್ ಇಟ್ನಾಳ್ ಅವರು ಬರ್ತಾ ಇದ್ದಾರೆ, ಬಸವರಾಜ್ ಕ್ಯಾಪ್ಟೂರ್ ಅವರು ಬರ್ತಾರೆ. ಎಲ್ಲ ರಾಜಕೀಯ ಪಕ್ಷದವರು ಮತ್ತು ಪ್ರಗತಿಪರ ಚಿಂತಕರು ಮತ್ತು ಎಲ್ಲರನ್ನೂ ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕನ್ನೋದು ನಮ್ಮದು ಮೂಲ ಉದ್ದೇಶ ಆಗೈತಿ. ಈ ಟೂರ್ನಮೆಂಟ್ ಯಶಸ್ವಿ ಮಾಡಿ ಇಲ್ಲಿ ಬರ್ತಕ್ಕಂಥ ನಾಯಕರಿಗೆ ಈ ಮೂಲಕ ನಾವು ಒಂದು ಮನವಿ ಮಾಡ್ಬೇಕಂತ ಮಾಡಿದ್ದೀವಿ. ಏನಪ್ಪ ಮೂಲ ಉದ್ದೇಶ ಅಪ್ಪ ಅಂದ್ರೆ ನಮ್ಮ ಕುಕ್ನೂರು ತಾಲೂಕಿಗೆ ಕ್ರೀಡಾಂಗಣ ಮಾಡಿಕೊಡ್ರಿ. ಕ್ರೀಡಾಂಗಣ ಯಾಕಂದ್ರೆ ಯುವಕರು ಬೇರೆ ಊರಿಗೆ ಹೋಗಿ ಆಡೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಟೂರ್ನಮೆಂಟ್ ಆಯೋಜನೆ ಮಾಡಿವಿ. ಮತ್ತು ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಪಕ್ಷ ಅವೆಲ್ಲ ನಾಯಕರನ್ನ ಅವ್ರನ್ನೆಲ್ಲ ಹಾಕೋಬಹುದು, ಅದು ಬಿಡ್ಬೋದು, ಅದು ವೈಯಕ್ತಿಕ ವಿಷಯ. ಈಗ ನಾವೇನು ಆಯೋಜಕರು ಇದೀವಲ್ಲ, ನಾವೆಲ್ಲರ BJP JDS ಎಲ್ಲರ ನಾಯಕರನ್ನು ಭೇಟಿಯಾಗಿದ್ದೀವಿ. ಎಲ್ಲರನ್ನೂ ಒಗ್ಗೂಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಮಾಡಿದ್ವಿ. ಮತ್ತು ಇಷ್ಟು 300 ಆಟಗಾರರು ಈ ಟೂರ್ನಮೆಂಟ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು 12 ತಂಡಗಳು ಪಾಲ್ಗೊಳ್ತಾ ಇದ್ದೇವೆ. ಅತ್ಯಂತ ಅಚ್ಚುಕಟ್ಟಾಗಿ ಕ್ರೀಡಾಂಗಣ ವ್ಯವಸ್ಥೆ ಮಾಡಿವಿ. ಅದೇ ರೀತಿಯಾಗಿರ್ತಕ್ಕಂಥ ಅವ್ರಿಗೆಲ್ಲ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಬ್ಯಾಟ್ ಆಗಿರ್ಬೋದು, ಬಾಲ್ ಆಗಿರ್ಬೋದು, ಎಲ್ಲ ಸಾಮಾನು ಈಗೇನು ಕ್ರಿಕೆಟ್ಗೆ ಬೇಕಾಗಿ ಸಂಬಂಧಪಟ್ಟ ಅವ್ರಿಗೆ ಸಂಬಂಧಪಟ್ಟ ವಸ್ತುಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ವಿ. ಪಂಜಯ್ಯ ಹಿರೇಮಠ ಕೊಪ್ಪಳ.